ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, KPSC ಡಿಪಾರ್ಟ್ಮೆಂಟ್ ಅವರು ಇನ್ಮುಂದೆ ತುಂಬಾ ಪ್ರಾಮಾಣಿಕವಾಗಿ ಮತ್ತು ಸೀರಿಯಸ್ ಆಗಿ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೇನೋ, ಹಾಗಾಗಿನೇ ಈ ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 2 ವರ್ಷಗಳ ಹಿಂದೆ ನಡೆದಿರುವಂತಹ PDO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವದ ನಿರ್ಧಾರವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ಒಂದು PDO ಎಕ್ಸಾಮಲ್ಲಿ ಏನಾದರೂ ಸ್ಕ್ಯಾಮ್ ಆಗಿದೆಯಾ ಅಥವಾ ಫ್ರಾಡ್ ಆಗಿದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಈ ಒಂದು ಪ್ರೊಸೀಜರನ್ನು ಈಗ ಜಾರಿಗೆ ತರಲಾಗಿದೆ. ಹಾಗಾದರೆ ಇದರಲ್ಲಿ ಏನಿದೆ? ಈ ಒಂದು ಪ್ರೊಸೀಜರ್ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳಿಗೆ ಅಪ್ಲೈ ಆಗುತ್ತಾ ಅಥವಾ ಇದು ಒಂದು ಎಕ್ಸಾಮ್ಗೆ ಮಾತ್ರ ಸೀಮಿತ ಆಗುತ್ತಾ? ಈ ಒಂದು ಪ್ರೊಸೀಜರಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ಅನುಕೂಲತೆಗಳೇನು ಮತ್ತು ಇದರಿಂದ ಆಗುವಂತಹ ಅನಾನುಕೂಲತೆಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು 18/4/2026 ಈ ಒಂದು ನೋಟಿಸನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಆಯೋಗದ ಅಧಿಸೂಚನೆ ಸಂಖ್ಯೆ ಅಂತಿದೆ. ದಿನಾಂಕ 15/3/2024 ಅಧಿಸೂಚಿಸಲಾದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 7/12/2024 ಹಾಗೂ ದಿನಾಂಕ 8/12/2024 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಹಾಗೂ ದಿನಾಂಕ 20/2/2026 ಅದರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. 2024ರಲ್ಲಿ ಕಾಲ್ ಫಾರ್ ಮಾಡಿರುವಂತಹ PDO ಎಕ್ಸಾಮ್ ಏನಿದ್ದಾವೆ, PDO ಹುದ್ದೆಗಳಿಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರುವಂತಹ 150 ಉಳಿಕೆ ಮೂಲ ವೃಂದದ ಹುದ್ದೆಗಳಿಗೆ ಒಂದು ಕಾಲ್ ಫಾರ್ಮನ್ನು ಮಾಡಿ 17/12/2024 ಆ ಒಂದು ಎಕ್ಸಾಮನ್ನು ನಡೆಸಲಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ 20/2/2026 ಅಂದರೆ ಎಕ್ಸಾಮ್ ಆದ 2 ವರ್ಷಗಳ ನಂತರ ಇದಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಹಾಗೆ ಸದರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ಜಾರಿ ಮಾಡಲಾದ ಪ್ರವೇಶ ಪತ್ರದಲ್ಲಿ ಅಭ್ಯರ್ಥಿಯು ಕಾರ್ಬನ್ ರಹಿತ OMR ಉತ್ತರ ಹಾಳೆಯ ಪ್ರತಿ, ಅಂದರೆ ನಿಮಗೆ ಕ್ಯಾಂಡಿಡೇಟ್ ಕಾಪಿ ಏನಿರುತ್ತೆ, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥ OMR ಅಲ್ಲಿ ನಿಮಗೆ ಕಾರ್ಬನ್ ಕಾಪಿ ಏನಿರುತ್ತೆ, ಕ್ಯಾಂಡಿಡೇಟ್ ಕಾಪಿ ಏನಿರುತ್ತೆ, ಅದನ್ನು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವವರೆಗೆ ಜೋಪಾನವಾಗಿ ಸಂರಕ್ಷಿಸಿಟ್ಟುಕೊಳ್ಳಬೇಕು ಮತ್ತು ಆಯೋಗವು ಯಾವುದೇ ಸಂದರ್ಭದಲ್ಲಿ ಹಾಜರುಪಡಿಸಲು ಸೂಚಿಸಿದ್ದಲ್ಲಿ ತಪ್ಪದೆ ಅದೇ ಪ್ರತಿಯನ್ನು ಹಾಜರುಪಡಿಸತಕ್ಕದ್ದು. ತಪ್ಪಿದ್ದಲ್ಲಿ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು ಎಂದು ತಿಳಿಸಲಾಗಿರುತ್ತದೆ. ಅಂದರೆ ಎಕ್ಸಾಮ್ ಬರೆಯುವಾಗ ನೀವು 2 ಕಾಪಿ ಇರುತ್ತೆ, ಒಂದು OMR ಶೀಟ್ ಇರುತ್ತೆ ಮತ್ತು ಕ್ಯಾಂಡಿಡೇಟ್ ಕಾಪಿ ಕಾರ್ಬನ್ ಶೀಟ್ ನಿಮಗೆ ನೀಡಲಾಗಿರುತ್ತೆ. ಅದರಲ್ಲಿ ಒಂದನ್ನು ನೀವು ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕಾಗಿರುತ್ತೆ, ಇನ್ನೊಂದನ್ನು ನೀವು ಕ್ಯಾಂಡಿಡೇಟ್ ಕಾಪಿಯಾಗಿ ನಿಮ್ಮ ಹತ್ರನೇ ಉಳಿಸಿಕೊಳ್ಳಬೇಕಾಗಿರುತ್ತದೆ. ಈಗ ಈ ಒಂದು KPS ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂತಂದರೆ, ಆ ಒಂದು ಕ್ಯಾಂಡಿಡೇಟ್ ಕಾಪಿ ಏನಿರುತ್ತೆ ಅದನ್ನು ನೀವು ನಿಮ್ಮ ಫೈನಲ್ ರಿಸಲ್ಟ್ ಏನು ಬಿಡ್ತಾರೆ, ಫೈನಲ್ ಆಗಿರುವಂತಹ ಆಯ್ಕೆ ಪಟ್ಟಿ ಏನು ಬಿಡ್ತಾರೆ, ಅದು ಬಿಟ್ಟ ನಂತರ ಅದರಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ತಪ್ಪದೆ ಈ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ನೀವು ಡಿಪಾರ್ಟ್ಮೆಂಟಿಗೆ ಒಪ್ಪಿಸಬೇಕಾಗಿರುತ್ತದೆ. ಇಲ್ಲ ಅಂತಂದರೆ ನೀವು ಇದನ್ನು ಈ ಒಂದು ಅಭ್ಯರ್ಥಿತನವನ್ನು ನೀವು ಕಳೆದುಕೊಳ್ತೀರಾ ಎನ್ನುವಂತಹ ಮಾಹಿತಿಯನ್ನು ಇದರಲ್ಲಿ ತುಂಬ ಸೀರಿಯಸ್ ಆಗಿ ಹೇಳಲಾಗಿದೆ. ಹಾಗೆ ದಿನಾಂಕ 17/4/2026 ನಡೆದ ಆಯೋಗದ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ಕಾರ್ಬನ್ ರಹಿತ OMR ಉತ್ತರ ಹಾಳೆಯ ಪ್ರತಿ ಕ್ಯಾಂಡಿಡೇಟ್ ಕಾಪಿಯನ್ನು 24/4/2026 ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇಲ್ಲಿಗೆ ಖುದ್ದು ಹಾಜರಾಗಿ ಸಲ್ಲಿಸುವಂತೆ ತಿಳಿಸಿದೆ. ತಪ್ಪಿದ್ದಲ್ಲಿ ಸದರಿ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದೆಂದು ಈ ಮೂಲಕ ತಿಳಿಸಿದೆ. ನಿಮಗೆ ಈ ಒಂದು ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಇದರೊಳಗೆ ನೀವು ಆ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ನೀವೇ ಖುದ್ದಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಖುದ್ದಾಗಿ ಆ ಒಂದು ಕಾಪಿಯನ್ನು ನೀವು ಕಳಿಸ್ಬೇಕಾಗುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಒಂದು ಫೈನಲ್ ಲಿಸ್ಟನ್ನು ಬಿಡ್ತಾರೆ ಮತ್ತು ನಿಮ್ಮ ಸೆಲೆಕ್ಷನ್ ಕೂಡ ಆಗುತ್ತೆ. ನೋಡಿ,
ಇಲ್ಲಿ ಒಂದು ಪಾಯಿಂಟನ್ನು ಗಮನಿಸಬೇಕಾದ್ರೆ ನೋಡಿ, ಎಕ್ಸಾಮ್ ನಡೆದ 2 ವರ್ಷ ಆಗಿದೆ. ಎಕ್ಸಾಮ್ ಆದಮೇಲೆ 2024ರಲ್ಲಿ ಎಕ್ಸಾಮ್ ಆಗಿದೆ. ನಿಮಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದ್ದು ಫೆಬ್ರವರಿಯಲ್ಲಿ 2026. ಫೆಬ್ರವರಿ 2026ರಲ್ಲಿ ನಿಮಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡಲಾಗಿದೆ. ಇದು ಫೈನಲ್ ಕೂಡ ಅಲ್ಲ. ಹೀಗಿರಬೇಕಾದ್ರೆ ಎಕ್ಸಾಮ್ ಆದ ನಂತರ 2 ವರ್ಷ ಗ್ಯಾಪನ್ನು ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಆ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ಯಾರು ತಾನೇ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಇದರ ರಿಸಲ್ಟ್ ಯಾವಾಗ ಬಿಡ್ತಾರೆ, ಯಾವಾಗಿಲ್ಲ ಅನ್ನೋದು ಅವರಿಗೆ ಜ್ಞಾನ ಕೂಡ ಇರೋದಿಲ್ಲ, ಆ ಒಂದು ಐಡಿಯಾ ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ಅಷ್ಟು ಸೀರಿಯಸ್ ಆಗಿ ಯಾರು ತೊಗೊಂಡಿರ್ತಾರೆ, ಯಾರ ಹತ್ರ ಇರುತ್ತೋ ಯಾರ ಹತ್ರ ಇರೋಲ್ವೋ ಗೊತ್ತಿಲ್ಲ. ಒಂದು ವೇಳೆ ಸೆಲೆಕ್ಷನ್ ಆಗಿರುವಂತಹ ಅಭ್ಯರ್ಥಿ ಹತ್ರ ಏನಾದರೂ ಈ ಒಂದು ಕ್ಯಾಂಡಿಡೇಟ್ ಕಾಪಿ ಇಲ್ಲ ಅಂತಂದರೆ ಪಾಪ ಆ ಅಭ್ಯರ್ಥಿಯ ಪರಿಶ್ರಮ ಏನಾಗಬೇಕು, ಆತ ಓದಿರ್ತಕ್ಕಂಥ ಆತ ಬರೆದಿರ್ತಕ್ಕಂಥ ಎಕ್ಸಾಮ್ನ ಪರಿಶ್ರಮ ಏನಾಗಬೇಕು, ಪರಿಸ್ಥಿತಿ ಏನಾಗಬೇಕು, ಆತನ ಒಂದು ಅಭ್ಯರ್ಥಿತನವನ್ನು ಕೂಡ ಇಲ್ಲಿ ರದ್ದು ಮಾಡಲಾಗುತ್ತೆ ಅಂತೇಳಿ ಈ ಒಂದು ನೋಟಿಸಲ್ಲಿ, ಈ ಒಂದು ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಇಷ್ಟು ಸಮಯದ ನಂತರ, ಇಷ್ಟು ಗ್ಯಾಪಲ್ಲಿ, 2 ವರ್ಷಗಳ ಗ್ಯಾಪಲ್ಲಿ ಅದನ್ನು ಅಷ್ಟು ಸೀರಿಯಸ್ ಆಗಿ ಯಾರು ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಒಂದು ವೇಳೆ ನೀವೇನಾದರೂ ಅದನ್ನು ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಮ ಆ ಒಂದು ಅಷ್ಟು ವರ್ಷದ ಪರಿಶ್ರಮ ಏನಿರುತ್ತೆ, ನೀವು ಬರೆದಿರ್ತಕ್ಕಂಥ ಎಕ್ಸಾಮ್ ಏನಿರುತ್ತೆ, ಎಲ್ಲದು ಕೂಡ ಹೋಮ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ಈ ಒಂದು ನೋಟಿಸ್ ಏನಿದೆ, ಒಂದು ಕಡೆಯಿಂದ ನೋಡೋದಾದರೆ ತುಂಬಾ ಒಳ್ಳೆಯದಾಗಿರ್ತಕ್ಕಂಥ ಡಿಸಿಷನ್ ಇದಾಗಿರುತ್ತೆ. ಯಾಕಂದರೆ ಇಲ್ಲಿ ಆ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ನೀವೇನಾದರೂ ಸಬ್ಮಿಟ್ ಮಾಡಬೇಕಾದ್ರೆ, ನಿಮ್ಮ ಸೆಲೆಕ್ಷನ್ ಪ್ರಾಸೆಸನ್ನು ಮಾಡುವಾಗ ಆ ಒಂದು ಕಾರ್ಬನ್ ಕಾಪಿಯನ್ನು, ಕ್ಯಾಂಡಿಡೇಟ್ ಕಾಪಿಯನ್ನು ರೆಫರೆನ್ಸ್ ಮಾಡಿ ಅಲ್ಲಿ ಏನಾದರೂ ಪ್ರಾಮಾಣಿಕತೆಯಿಂದ ಈ ಒಂದು ಪ್ರೊಸೀಜರನ್ನು ನಡೆಸಿದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ಅಲ್ಲಿ ಯಾವುದೇ ಸ್ಕ್ಯಾಮ್ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ತುಂಬ ಪ್ರಾಮಾಣಿಕತೆಯಿಂದ ಆ ಒಂದು ಪ್ರೊಸೀಜರನ್ನು ಕೂಡ ಮಾಡಬೇಕಾಗಿರುತ್ತೆ. ಇದನ್ನು ಮಾಡಬೇಕಾದ್ರೆ ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆನೇ ಈ ಒಂದು ನೋಟಿಸನ್ನು ನೀವು ನೀಡಬೇಕಾಗಿತ್ತು. ಆಗ ಮಾತ್ರ ಅಭ್ಯರ್ಥಿಗಳು ತುಂಬ ಸೀರಿಯಸ್ ಆಗಿ ಈ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ಜೋಪಾನವಾಗಿ ಇಟ್ಕೊಳ್ತಾಯಿದ್ರು. ಈಗ ಸಡನ್ನಾಗಿ ಈಗ ಕೇಳಿದ್ರೆ ಯಾರ ಹತ್ರ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ. ಈ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಭ್ಯರ್ಥಿಗಳಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತೆ. ಇಲ್ಲಿ ಅವರಿಗೆ ಆಗುವಂತಹ ಅಡ್ವಾಂಟೇಜ್ ಏನಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಕ್ಯಾಮ್ ನಡೆಯೋದಿಲ್ಲ. ಸ್ಕ್ಯಾಮನ್ನು ಇಲ್ಲಿ ತಡೆಗಟ್ಟಬೋದು. ಎಲ್ಲರಿಗೂ ಪ್ರಾಮಾಣಿಕವಾಗಿರ್ತಕ್ಕಂಥ ನ್ಯಾಯ ಸಿಗುವಂತಹ ಸಾಧ್ಯತೆ ಇಲ್ಲಿರುತ್ತೆ. ಹಾಗಾಗಿ ಇದು ಒಂದು ಕಡೆಯಿಂದ ಒಳ್ಳೆಯದಾದರೆ ಇನ್ನೊಂದು ಕಡೆಯಿಂದ ಕೆಟ್ಟದು. ಇದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತಂದರೆ, ಇದನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತಂದರೆ, ಕಾಲ್ ಫಾರ್ಮ್ ಆಗಿರ್ತಕ್ಕಂಥ 1 ವರ್ಷದಲ್ಲಿ ನೀವು ಎಲ್ಲ ಪ್ರೊಸೀಜರನ್ನು ಮುಗಿಸಿ ಆ ಒಂದು ಸೀಟ್ಗಳನ್ನು ಅಲಾಟ್ ಮಾಡಬೇಕು. ಆಗ ಮಾತ್ರ ಈ ಒಂದು ಪ್ರೊಸೀಜರ್ಗೆ ಒಂದು ಅರ್ಥ ಸಿಗುತ್ತೆ. ಯಾಕಂತಂದರೆ ನೀವು ಎಕ್ಸಾಮ್ ಬರೋದ ತಕ್ಷಣ 2ರಿಂದ 3 ವರ್ಷಗಳ ಕಾಲ, 3-4 ವರ್ಷ ನೀವು ರಿಸಲ್ಟ್ ಬಿಡೋಕೆ ತಗೊಂಡ್ರೆ ಆ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನು ಯಾರು ಜೋಪಾನವಾಗಿ ಇಟ್ಕೊಳ್ತಾರೆ. ಹಾಗಾಗಿ ಈ ಒಂದು ಪ್ರೊಸೀಜರ್ ಏನಿದೆ 1 ವರ್ಷದೊಳಗೆ ಏನಾದರೂ ತುಂಬ ಸ್ಪೀಡಾಗಿ ಕಂಪ್ಲೀಟ್ ಆದರೆ ಈ ಒಂದು ಡಿಸಿಷನ್ ಏನಿದೆ ಅದಕ್ಕೆ ಅರ್ಥ ಸಿಗುತ್ತೆ. ಹಾಗಾಗಿ ಈ ಒಂದು ನೋಟಿಸ್ ಏನಿದೆ ಇದು ಒಂದು ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅಡ್ವಾಂಟೇಜ್ ಆದರೆ ಇನ್ನೊಂದು ಕಡೆಯಿಂದ ಅಭ್ಯರ್ಥಿಗಳಿಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು. ಈ ಒಂದು ಪ್ರೊಸೀಜರ್ ಏನೋ ನೀಟಾಗಿದೆ, ಇದನ್ನು ಏನಾದರೂ ಇವರು ತುಂಬ ಸೀರಿಯಸ್ ಆಗಿ ಮತ್ತು ಪ್ರಾಮಾಣಿಕವಾಗಿ ಕಂಟಿನ್ಯೂ ಮಾಡ್ಕೊತ ಹೋದರೆ ಇದು ಎಲ್ಲರಿಗೂ ಸಹಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಯಾವುದೇ ಅಭ್ಯರ್ಥಿಗೆ ಅನ್ಯಾಯ ಆಗೋದಿಲ್ಲ. ಇದಿಷ್ಟು ಸ್ನೇಹಿತರೆ KPSC ಇತ್ತೀಚೆಗೆ ಪ್ರಕಟಣೆ ಮಾಡಿರುವಂತಹ ಒಂದು PDO ಅಭ್ಯರ್ಥಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.